ಕ್ರಿಕೆಟ್ನಲ್ಲಿ ನನ್ನ ಸೂಪರ್ ಹೀರೋ ಸಚಿನ್ ತೆಂಡೂಲ್ಕರ್. ಅವರು ಯಾವಾಗಲೂ ನನ್ನ ಹೀರೋ ಆಗಿದ್ದಾರೆ ಮತ್ತು ಮುಂದೆಯೂ ಹಾಗೆಯೇ ಇರುತ್ತಾರೆ. ಅವರು ಮತ್ತು ಕ್ರಿಕೆಟ್ನ ಹೊರತಾಗಿ ನನ್ನ ತಾಯಿ ನನಗೆ ಸ್ಫೂರ್ತಿಯಾಗಿದ್ದಾರೆ. ನಾನು ಎದುರಿಸಿದ ಕಷ್ಟದ ಸಮಯದಲ್ಲಿ ಅವಳು ಯಾವಾಗಲೂ ನನ್ನೊಂದಿಗೆ ಇದ್ದಳು. ಅವಳು ನನಗೆ ಎಲ್ಲ ಶಕ್ತಿಯನ್ನು ನೀಡಿದ್ದಾಳೆ. ಅವಳು ತನ್ನ ಹಿಡಿತವನ್ನು ಕಾಪಾಡಿಕೊಂಡಳು ಮತ್ತು ಕಷ್ಟದ ಸಮಯದಲ್ಲಿ ನನ್ನನ್ನು ಬೆಂಬಲಿಸಿದಳು. ನನ್ನ ವೈಯಕ್ತಿಕ ಜೀವನದಲ್ಲಿ ಏನಾಗುತ್ತಿದೆ ಎಂಬುದನ್ನು ನನ್ನ ಸ್ನೇಹಿತರು ಮತ್ತು ಕುಟುಂಬದವರು ಮಾತ್ರ ತಿಳಿದುಕೊಳ್ಳಬೇಕು ಎಂದು ನಾನು ಭಾವಿಸುತ್ತೇನೆ. ನಾನು ದಡ್ಡನಲ್ಲ. ದಡ್ಡನಾಗಲು ಮತ್ತು ಪುಸ್ತಕಗಳನ್ನು ಓದಲು ಯೋಚಿಸಬೇಡಿ. ನಾನು ಅದನ್ನು ಮಾಡಲು ಸಾಧ್ಯವಿಲ್ಲ. ನಾನು ಯಾವುದೇ ಹೆದ್ದಾರಿಯಲ್ಲಿ ನನ್ನ ಕಾರನ್ನು ಓಡಿಸಲು ಇಷ್ಟಪಡುತ್ತೇನೆ. ಯಾವುದೇ ಹಂತದಲ್ಲೂ ತರಬೇತಿ ಅವಧಿಯನ್ನು ಕಳೆದುಕೊಳ್ಳುವಂತೆ ನನಗೆ ಅನಿಸಲಿಲ್ಲ. ನಾನು ಕ್ರಿಕೆಟಿಗನಾಗಿ ಮತ್ತು ಅಂತಾರಾಷ್ಟ್ರೀಯ ಆಟಗಾರನಾಗಿ ಸುಧಾರಿಸಲು ತುಂಬ ಉತ್ಸುಕನಾಗಿದ್ದೇನೆ. ನಾನು ಆರಂಭದಲ್ಲಿ ಕೆಲವು ತಪ್ಪುಗಳನ್ನು ಮಾಡಿದ್ದೇನೆ. ನಾನು ನನ್ನನ್ನು ಒಪ್ಪಿಕೊಳ್ಳುತ್ತೇನೆ ಮತ್ತು ನಾನು ಮೇಲಕ್ಕೆ ಹೋಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ನೀವು ಮಾಡಬಾರದಂತಹ ಕೆಲಸಗಳನ್ನು ಮಾಡಿದ ಸಂದರ್ಭಗಳಿವೆ. ಆದರೆ ನೀವು ಹೇಗೆ ಕಲಿಯುತ್ತೀರಿ?